SSLC ವಾರ್ಷಿಕ ಪರೀಕ್ಷೆಗಾಗಿ ಹಾಕ್ತಾ ಇದ್ದೀವಿ. ಒಟ್ಟು 10 ಸೆಟ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಆಲ್ರೆಡಿ ಹಿಂದಿನ 5 ವಿಡಿಯೋಗಳನ್ನು ಹಾಕಿದ್ದೀವಿ. ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಇದೇ ತನಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳಿದ್ದಾವೆ, ಕೀ ಆನ್ಸರ್ಸ್ಗಳಿದ್ದಾವೆ. ಚೆನ್ನಾಗಿ ನೋಡ್ಕೊಡ್ರಿ, ಅಭ್ಯಾಸ ಮಾಡಿ, ನಿಮ್ಮ ರಿಸಲ್ಟ್ ಹೆಚ್ಚಾಗೇ ಆಗ್ತದೆ. ಹಿಂದಿನ ವಿಡಿಯೋ ನೋಡಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಆ್ಯನ್ಯುವಲ್ ಎಕ್ಸಾಮ್ ಮಾರ್ಚ್ 23 ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ ಸೀರೀಸ್ ವಿತ್ ಆನ್ಸರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಲಿಂಕನ್ನು ಸಹಿತ ಪೇಸ್ಟನ್ನು ಮಾಡಿದ್ದೀವಿ. ಸೊ ವಿಡಿಯೋವನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ನೋಡುವ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಗ್ರಾಮರಲ್ಲಿ ಫಸ್ಟ್ ಕ್ವಶನ್ ಇತ್ತು, ಒಳಗಣ್ಣು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಒಳಗಣ್ಣು ಅಂತಕ್ಕಂಥದ್ದು ಆದೇಶ ಸಂಧಿಗೆ ಉದಾಹರಣೆ ಆಗದ. ಪ್ರಶ್ನೆ 2, ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗುವರು, ಇದು ಭೂತಕಾಲಕ್ಕೆ ಬದಲಾಯಿಸಿದಾಗ ಆಗ್ತಕ್ಕಂಥ ರೂಪ ಕೇಳಿದರೆ. ಆಯ್ಕೆ ಡಿ, ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಪ್ರಶ್ನೆ 3, ಬರವಂ ಪದವು ಈ ವಿಭಕ್ತಿಯಲ್ಲಿದೆ ಅಂತ ಕೇಳಿದ್ದಾರೆ. ಮೂರನೇ ಪ್ರಶ್ನೆ, ಸೂತ್ರ ನೋಡುವ, ಅದಿರ್ತಕ್ಕಂಥದ್ದು ಆಯ್ಕೆ ಬಿ ದ್ವಿತೀಯ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 4, ದಕ್ಷಿಣ ರಾಜ್ಯಗಳು ದೇಶದ ವೈವಿಧ್ಯ ಸಂಸ್ಕೃತಿಯ ಕೇಂದ್ರಗಳು, ಈ ವಾಕ್ಯದಲ್ಲಿರುವ ದಿಗ್ವಾಚಕ ಅಂತ ಕೇಳಿದ್ದಾರೆ. ಸೊ ದಿಗ್ವಾಚಕ ಅಂತಕ್ಕಂದ್ರೆ ದಕ್ಷಿಣ ಅಂತಕ್ಕಂಥದ್ದು ಆಗ್ತದೆ. ದಿಕ್ಕನ್ನು ಸೂಚಿಸ್ತಕ್ಕಂಥದ್ದು ಆಯ್ಕೆ ಡಿ. ಮುಂದಿನ ಪ್ರಶ್ನೆ, ಕನ್ನಡಿಗರು ಸಹಾನುಭವ ಹಾಗೂ ಕರುಣಾಭಾವ ಉಳ್ಳವರು ಅಂತ ಇದೆ. ಎಸ್, ಇಲ್ಲಿ ತದ್ದಿತಾಂತ ನಾಮಪದ ಅಂತ ಕೇಳಿದ್ದಾರೆ. ಕನ್ನಡಿಗ ಅಂತಕ್ಕಂಥದ್ದು ಆಯ್ಕೆ ಎ ಸರಿಯಾದ ಉತ್ತರ ಆಗ್ತದೆ. ಕೊಟ್ಟಿರೋ ಧಾತುಗಳಲ್ಲಿ ಅಕರ್ಮಕ ಎಸ್ ಧಾತು ಅಂತ ಕೇಳಿದ್ದಾರೆ. ಸೊ ಆಯ್ಕೆ ಬಿ ನಾಡು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇಷ್ಟು ಬಹು ಆಯ್ಕೆ ಪ್ರಶ್ನೆಗಳಿತ್ತು. ಇನ್ನು ಸಂಬಂಧೀಕರಣ ಪ್ರಶ್ನೆಗಳಲ್ಲಿ ಹೇಳಿದೆ, ಅರಮನೆ ತತ್ಪುರುಷ ಸಮಾಸರಾದರೆ ರಾಮ ಲಕ್ಷ್ಮಣರು ಕೇಳಿದ್ದಾರೆ. ರಾಮನು ಲಕ್ಷ್ಮಣರು ಅಂತಕ್ಕಂಥದ್ದು ದ್ವಂದ್ವ ಸಮಾಸ ಆಗ್ತದೆ. ಪ್ರಶ್ನೆ 8, ಶಾರದ ಭಗನ ಆದರೆ ಸಾವಿತ್ರಿ ಅಂತಕ್ಕಂಥದ್ದು ಯಾವ ಗಣಕ್ಕೆ ಉದಾಹರಣೆ ಕೇಳಿದ್ದಾರೆ. ಅದು ತಗನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ತಿನ್ನುವಿಕೆ ಕೃದಂತ ಭಾವನಾಮ ಆದರೆ ತಿನ್ನುವ ಅಂತಕ್ಕಂಥದ್ದು ಏನು ಕೇಳಿದಾರ, ಅದು ಕೃದಂತ ನಾಮ ಅಂತಕ್ಕಂಥದ್ದು ಸರಿ ಉತ್ತರ. 4ನೇ ಪ್ರಶ್ನೆ ಇತ್ತು, ಅದರಲ್ಲಿ ಸಂಬಂಧೀಕರಣದಲ್ಲಿ ಒಟ್ಟಾರೆ 10ನೇ ಪ್ರಶ್ನೆ, ಬೇಗನೆ ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯ ಆದರೆ ರೊಯ್ಯನೆ ಅಂತಕ್ಕಂಥದ್ದು ಏನಂತ ಕೇಳಿದ್ದಾರೆ. ಇಂಪಾರ್ಟೆಂಟ್ ಅದ, ಇದು ಅನುಕರಣಾವ್ಯಯ ಆಗ್ತದೆ. ಇನ್ನು ಒಂದು ವಾಕ್ಯದ ಪ್ರಶ್ನೆಗಳಿಗೆ ಹೋಗೋಣ ವಿದ್ಯಾರ್ಥಿಗಳೇ. 11, ರಾಮ ಲಕ್ಷ್ಮಣರು ಶಬರಿಯ ಉಪಚಾರಕ್ಕೆ ಹೇಗೆ ಪ್ರತಿಕ್ರಿಯಿಸಿದರು. ಉತ್ತರ, ರಾಮ ಲಕ್ಷ್ಮಣರು ಪ್ರಸನ್ನರಾಗಿ ಮಂದಹಾಸ ತೋರಿ ಧನ್ಯಭಾವ ವ್ಯಕ್ತಪಡಿಸಿದರು ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 12, ನನಗೂ ಮನೆ ಬೇಡ ಎಂದು ಮಂಚಮ್ಮ ಹೇಳಿದ್ದೇಕೆ ಅಂತ ಕೇಳಿದ್ದಾರೆ. ಉತ್ತರ, ಗುಡಿ ಮನೆ ಕಟ್ಟುತ್ತಿದ್ದವರಿಗೆ ಮನೆಯಲ್ಲಿರಲಿಲ್ಲವಾಗಿ ಅವರಿಗೆ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಎಂದು ಮಂಚಮ್ಮ ಹೇಳಿದರು. ಪ್ರಶ್ನೆ 13, ವೃಕ್ಷ ಸಾಕ್ಷಿಕತೆಯನ್ನು ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಕೇಳಿದ್ದಾರೆ. ಸೊ ಅದು ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಅದು 14ನೇ ಪ್ರಶ್ನೆ ಇತ್ತು. 13ನೇ ಪ್ರಶ್ನೆ ಇದೆ ನೋಡಿ, ತತ್ವದ ಪ್ರತಿಪಾದನೆಯ ಸವಿ ಯಾವಾಗ ಕಠಿಣವಾಗ್ತದೆ ಅಂತ ಇತ್ತು. ಅದು ಆಚರಣೆಯಲ್ಲಿ ತತ್ವದ ಸವಿ ಕಠಿಣವಾಗ್ತದೆ ಅಂತ ಆಗ್ತದೆ. 15ನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಅಲ್ಲಿರ್ತಕ್ಕಂಥದ್ದು ಕೈಯಲ್ಲಿರುವ ಹತಾರ ಹೋದರೆ ಆಗುವ ಹಾನಿ ಏನು ಅಂತ ಕೇಳಿದ್ದಾರೆ. ಸೊ ಒಂದು ಸಾರಿ ಕೈಯಲ್ಲಿನ ಹತಾರ ಹೋದರೆ ಹಿಂದಕ್ಕೆ ಬರುವುದಿಲ್ಲ, ಹತಾರವಿಲ್ಲದೆ ಜೀವನವಲ್ಲ ಎಂದು ಉತ್ತರ ಆಗ್ತು. 16ನೇ ಪ್ರಶ್ನೆ, ವಾಲ್ಮೀಕಿಯು ಲವನಿಗೆ ಏನೆಂದು ನಿಯಮಿಸಿದ್ದನು. ಉತ್ತರ, ವಾಲ್ಮೀಕಿ ಲವನಿಗೆ ಹೂದೋಟವನ್ನವನಗದಂತೆ ಚೆನ್ನಾಗಿ ಆರೈಕೆ ಮಾಡಲು ನಿಯಮಿಸಿದ್ದನು. ಕಡೆ ಪ್ರಶ್ನೆ, ಕಡಲಿಗೆ ಯಾವ ಸಂಭ್ರಮವಾಗಿದೆ. ಉತ್ತರ, ಕಡಲಿಗೆ ಉಕ್ಕಿ ಹರಿಯುವ ಸಂಭ್ರಮವಾಗಿದೆ ಅಂತ ತಾವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ತೋರಿಸ್ತೀನಿ. ಈ ಖಂಡಿತವಾಗಿ ಉತ್ತರಗಳನ್ನು ತಾವು ಪ್ರಿಪ್ರೇಷನ್ ಮಾಡ್ಕೋಬೇಕು. ಗುರುಪದೇಶವು ಯಾರಿಗೆ ಮೆಚ್ಚುಗೆ ಹಾಕುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದಿತ್ತು, ಗುರುಪದೇಶ ಯಾರ್ಯಾರಿಗೆ ಮೆಚ್ಚುಗೆ ಆಗೋದಿಲ್ಲ ಅಂತಕ್ಕಂಥದ್ದು ಉತ್ತರ. ಪಾಸ್ ಮಾಡಿ ಉತ್ತರಗಳನ್ನು ಖಂಡಿತವಾಗಿ ಒಂದ್ಸರಿ ನೋಡ್ಕೊಡ್ರಿ. ಲೇಖಕರು ವಚನ ಧರ್ಮದ ಬಗ್ಗೆ ಹೇಳಿರುವ ಮಾತುಗಳೇನು ಅಂತ ಕೇಳಿದ್ದಾರೆ. 19ನೇ ಪ್ರಶ್ನೆ ಇದೆ ಉತ್ತರ. ಇನ್ನು 20ನೇ ಪ್ರಶ್ನೆ ಇತ್ತೆ, ಧ್ವಜವನ್ನೇ ನಮ್ಮ ಗುರುವೆಂದು ಸ್ವೀಕರಿಸಿದ್ದೇವೆ ಎಂದು ಲೇಖಕರು ಹೇಳಿದ್ದೇಕೆ ಅಂತ ಕೇಳಿದ್ದಾರೆ. ಸೊ 20ನೇ ಪ್ರಶ್ನೆ ಇದೆ ಉತ್ತರ. 21ನೇ ಪ್ರಶ್ನೆ, ದುಷ್ಟ ಬುದ್ಧಿಯು ತಾನು ಕಳ್ಳನಲ್ಲವೆಂದು ತೋರಿಸಲು ಮಾಡಿದ ನಾಟಕವೇನು ಅಂತ ಕೇಳಿದ್ದಾರೆ. ಇದು 21ನೇ ಪ್ರಶ್ನೆಯ ಉತ್ತರ ಇಲ್ಲಿ ಇತ್ತು. 22ನೇ ಪ್ರಶ್ನೆಗೆ ಹೋಗೋಣ. ಜಡಗನು ಮಾಡಿದ ಕಾರ್ಯವೇನು ಅಂತ ಕೇಳಿದ್ರು. ಎಸ್, ಜಡಗ ಏನೆಲ್ಲ ಮಾಡಿದ ಅಂತಕ್ಕದ್ದನ್ನು ಈ ಉತ್ತರಗಳಲ್ಲಿ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅದೇನಾಗದ ಛಿದ್ರಗೊಳಿಸಿದನವರೆಗೆ ಉತ್ತರ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ತನ್ನ ತಾಯಿಯನ್ನ ಸರ್ವಜನವೂ ಬಂಜೆ ಎಂದುಕೊಳ್ಳುತ್ತದೆ ಎಂದು ಲವನು ಹೇಳಿದ್ದೇಕೆ ಅಂತ ಕೇಳಿದ್ರು. 23ನೇ ಪ್ರಶ್ನೆ ಉತ್ತರ. 24 ಕೂಡ ಇಂಪಾರ್ಟೆಂಟ್ ಇತ್ತು. ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿತು ಅಂತಕ್ಕಂಥದ್ದು 24ನೇ ಪ್ರಶ್ನೆ ಇತ್ತು. ಅದು 24ನೇ ಪ್ರಶ್ನೆ ಉತ್ತರ ಆಗದ.
25 ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕನೆಯ ಬರಹವನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ. ಎಸ್, ಇದಿತ್ತು 25ನೇ ಪ್ರಶ್ನೆ ಉತ್ತರ, ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ. ಸ್ವದೇಶಿ ಆರ್ಥಿಕತೆ ಬಲಪಡಿಸಲು ಹಬ್ಬಗಳಲ್ಲಿ ಸ್ವದೇಶಿ ವಸ್ತುಗಳನ್ನೇ ಬಳಸಲು ಪ್ರಾರಂಭಿಸಬೇಕು. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಅಂತ 26ನೇ ಪ್ರಶ್ನೆ ಇದೆ. ಸೊ ಇದು 26ನೇ ಪ್ರಶ್ನೆ ಉತ್ತರವನ್ನು ಸ್ವದೇಶಿ ವಸ್ತುಗಳ ಕುರಿತು ತಾವು ಅಭಿಪ್ರಾಯಗಳನ್ನು ಈ ತೀರನಾಗಿ ಬರೀಬಹುದು. ಇನ್ನು ಕಡೆ ಪ್ರಶ್ನೆ ಇದೆ, ಚಂದ್ರಶೇಖರ್ ಆಜಾದರು ಜೈಲಿನಿಂದ ತಪ್ಪಿಸಿಕೊಳ್ಳುವ ಕುರಿತು ಹೇಳಿದಾಗ ಭಗತ್ ಸಿಂಗ್ ಹೇಳಿದ ಮಾತುಗಳೇನಂತ ಕೇಳಿದ್ದಾರೆ. ಇದಿತ್ತು 27ನೇ ಪ್ರಶ್ನೆಯ ಉತ್ತರ. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ ಇದೇ ದೇವನೂರು ಮಹಾದೇವ ಮತ್ತು ಕುಮಾರವ್ಯಾಸರ ಬಗ್ಗೆ ಕೇಳಿದ್ದಾರೆ. ಅವರ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು ಮತ್ತು ವಿಶೇಷತೆಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಒಂದೊಂದಕ್ಕೆ 3 ಅಂಕ ಇದೆ. ಸೊ ಸಹಜವಾಗಿ 4-5 ವಾಕ್ಯಗಳನ್ನು ಬರೆದ್ರೆ ಇಲ್ಲಿ ಆರಾಮಾಗಿ ತಾವೇನು ಮಾಡ್ಬೋದು, 6 ಅಂಕಗಳನ್ನು ಗಳಿಸ್ಕೊಳ್ಬೋದು. ದೇವನೂರು ಮಹಾದೇವ ಮತ್ತು ಕುಮಾರವ್ಯಾಸರ ಪ್ರಶ್ನೆ ಇತ್ತು. ಎಸ್, ಈ ಸಾಲಿಗೆ ತಾವು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕಾಗಿತ್ತು. ಸೊ ಉತ್ತರ ನೋಡೋಣ. ಇದಕ್ಕೆ ಎಸ್ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿದರೆ ಅದು ಉತ್ಪಲ ಮಾಲಾವೃತ್ತ ಆಗ್ತದೆ. ಇನ್ನು ಅಲಂಕಾರದ ಪ್ರಶ್ನೆ ಬಂತು. ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆಸದಂತೆ ಅಂತ ಇದೆ. ಸೊ ಇದು ಲುಪ್ತೋಪಮಾಲಂಕಾರ ಆಗ್ತದೆ. ಅದನ್ನು ಸಮನ್ವಯ ಮಾಡ್ತಕ್ಕಂಥ ಬಗ್ಗೆನ ತಾವೆಲ್ಲ ಏನು ಮಾಡ್ಕೊಳ್ಬೇಕು, ಅರ್ಥೈಸ್ಕೊಳ್ಬೇಕು. ಖಂಡಿತವಾಗಿ 3 ಅಂಕಗಳನ್ನು ಕೊಡ್ತಾರೆ. ಇನ್ನು ಗಾದೆ ಮಾತಿನ ವಿಸ್ತರಣೆ ಇದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಇದಿತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಕ್ಕಂಥ ಗಾದೆ ಮಾತು. ಅದರ ಮೌಲ್ಯ ಮಹತ್ವವನ್ನು ತಾವುಗಳು ಬರಿಬೇಕು. ಅಂದರೆ ಮಾತ್ರ ತಮ್ಗೆ ಏನು ಮಾಡ್ತಾರಪ್ಪ ಅಂದರೆ 3 ಅಂಕಗಳನ್ನು ಕೊಡ್ತಾರೆ. ಇದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಕ್ಕಂಥ ಗಾದೆ ಮಾತು ಇತ್ತು. ಎಸ್ ವಿದ್ಯಾರ್ಥಿಗಳೇ, ಸಂದರ್ಭಗಳು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಇದೆ. 18 ಅಂಕಗಳು ಇಲ್ಲಿಂದನೇ ಬರ್ತಾವ. ಆಂಗ್ಲರು ಸಾಮ್ರಾಜ್ಯ ವೈಭವ ಕಂಡು ಬರೋದು ಅಂತ ಕೇಳಿದ್ದಾರೆ. ಸೊ 33ನೇ ಪ್ರಶ್ನೆ ಇತ್ತು. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರೋದು ಅಂತಕ್ಕಂಥದ್ದು ಲಂಡನ್ ನಗರ ಪಾಠದ ಇದೆ. ಮೋಸ್ಟ್ ಇಂಪಾರ್ಟೆಂಟ್. ಬಟ್ಟೆಯಿಂದ ಬಾವುಟಕ್ಕೆ ರಾಷ್ಟ್ರಧ್ವಜವೆಂದು ಎಲ್ಲರೂ ಗೌರವ ಸಲ್ಲಿಸುವಂತೆಯೇ ಸರಿ. 34ನೇ ಪ್ರಶ್ನೆ ಹೇಳಿಕೆ ಇತ್ತು. ಇದಿತ್ತು ಶ್ರೇಷ್ಠ ಭಾರತೀಯ ಚಿಂತನೆಗಳು ಪಾಠದ ಒಂದು ವಾಕ್ಯ. ಮುಂದಿನ ಪ್ರಶ್ನೆ, ಎಸ್ ನಾಚುತಿಹನೆ ಪೂಜ್ಯೆ ನೊಲುಮೆಯಿಂದ ಅಂತಕ್ಕಂಥದ್ದಿದೆ. ಈ ಹೇಳಿಕೆ ಇರ್ತಕ್ಕಂಥದ್ದು ಯಾವ ಪಾಠದಂದರೆ ಏಕಾಂತ ನಾಟಕಗಳು ಅಂತಕ್ಕಂಥದ್ದು ಶಬರಿ ಪಾಠದಲ್ಲಿರ್ತಕ್ಕಂಥ ಎಸ್ ಹೇಳಿಕೆ. ಮುಂದಿನ ಪ್ರಶ್ನೆ, ಹಸುರು ನೆತ್ತರ್ ಒಡಲಿನಲ್ಲಿ ಅಂತಕ್ಕಂಥದ್ದಿದೆ. ಇದು ಕುವೆಂಪು ಅವರು ಬರೆದಿರ್ತಕ್ಕಂಥ ಹಸುರು ಪದ್ಯದ ಒಂದು ಸಾಲಿದೆ. ಸೊ ತಾವೆಲ್ಲರೂ ಕೂಡ ಎಸ್ ಅದರ ಬಗ್ಗೆ ಈಗಾಗಲೇ ಪರಿಚಯವನ್ನು ಸಹಿತ ಹೊಂದಿದ್ದೀರಿ. ಮುಂದಿನ ಪ್ರಶ್ನೆ ಇತ್ತು, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಅಂತ ಇದೆ. ಎಸ್ ಹಲಗಲಿ ಬೇಡರು ಅಂತಕ್ಕಂಥ ಲಾವಣಿ ಪದ್ಯದಿಂದ ಪದ್ಯ ಇತ್ತು. ಸೊ ಲಾಸ್ಟ್ ಇರ್ತಕ್ಕಂಥದ್ದು ವಾಕ್ಯ ಇದೆ ನೋಡಿ, ಸತ್ತರ್ ಪುಟ್ಟರೆ ಅಂತ ಇದೆ. ಅದು ಛಲಮನೆ ಮೆರವಂ ಅಂತಕ್ಕಂಥ ಪದ್ಯದ ಒಂದು ಸಾಲಿತ್ತು. ಈ ಥರ ತಾವೇನು ಮಾಡಬೇಕಾಗಿತ್ತು, ಆಯ್ಕೆ ಸಂದರ್ಭ ಸ್ವಾರಸ್ಯಗಳನ್ನು ಹಂತ ಹಂತವಾಗಿ ಬರೆದ್ರೆ 3 ಅಂಕಗಳನ್ನು ಕೊಡ್ತಾರೆ. ಪದ್ಯ ಭಾಗ ಇದ್ದಾವೆ. ಊರ್ವಿಯೊಳದಿಂದ ಇಲ್ಲಿ ಲವನುರಿದ್ದದ್ದನವರೆಗೆ ಮತ್ತು ತೆಗೆದು ತರಿಯಮ್ಮವರಿದ್ದಿಂದ ನಿಂತಿರ್ದನು ಅಂತಕ್ಕಂಥದ್ದಿದೆ. ಸೊ ಇವೆರಡು ಪದ್ಯದ ಸಾಲುಗಳಿತ್ತು. ಹಳಗನ್ನಡನೇ ಇದ್ದಾವೆ. ಹೇಳಲಿಕ್ಕೆ ಬರೋದಿಲ್ಲ. ಆಧುನಿಕ ಕನ್ನಡದ ಪದ್ಯಗಳನ್ನು ಸಹಿತ ಬರ್ಬೋದು, ಹಳಗನ್ನಡ ಪದ್ಯದ ಸಾಲುಗಳನ್ನು ಸಹಿತನೂ ಬರ್ಬೋದು. ಪ್ರಾಕ್ಟೀಸ್ ಆಗಲೇಬೇಕು. ಮುಂದಿನ ಪ್ರಶ್ನೆ, ಎಸ್ ಈ ಒಂದು ಪದ್ಯ ಭಾಗದ ಮೌಲ್ಯ ಆಧರಿಸಿ ಸಾರಾಂಶವನ್ನು ಬರಿಬೇಕಿತ್ತು. ಸೊ ಉತ್ತರ ನೋಡೋಣ. ಇದಿತ್ತು ಮೌಲ್ಯ ಆಧರಿಸಿ ಬರೀತಕ್ಕಂಥ ಸಾರಾಂಶ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿತ್ತು. ವೃಕ್ಷ ಸಾಕ್ಷಿ ಪಾಠದ ಬಗ್ಗೆ ಇಲ್ಲಿ ನೀವು ಯಾವ ಪಾತ್ರ ಮೆಚ್ತೀರ ಅಂತಕ್ಕಂಥದ್ದಿತ್ತು 40ನೇ ಪ್ರಶ್ನೆಯಲ್ಲಿ. ಸೊ ಇದಿತ್ತು. ಸೊ ಚೆನ್ನಾಗಿ ನೋಡ್ಕೊಡ್ರಿ, ಯಾಕಂದ್ರೆ ಉತ್ತರ ತುಂಬ ಚೆನ್ನಾಗಿ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ಆಯ್ಕೆ ಪ್ರಶ್ನೆ, ದುಷ್ಟ ಬುದ್ಧಿಯ ತಂತ್ರ ಅವನಿಗೆ ತಿರುಗು ಬಾಣವಾದ ಬಗ್ಗೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಎಸ್ ಇದಿತ್ತು ದುಷ್ಟ ಬುದ್ಧಿ ಯಾವ ಥರನಾಗಿ ತಿರುಗು ಬಾಣ ಆಯಿತು ಅಂತ ಕೇಳಿದ್ದಾರೆ. ಸೊ ಅದೇ ಉತ್ತರ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಇತ್ತು. ಇನ್ನು 42ನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ದೃಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೀರಿ ಅಂತ ಕೇಳಿದ್ದಾರೆ. ಇದಿದೆ 42ನೇ ಪ್ರಶ್ನೆ ಉತ್ತರ. ಆಯ್ಕೆ ಪ್ರಶ್ನೆ ನೋಡೋಣ. ಅಲ್ಲಿ ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶ ಕೇಳಿದ್ದಾರೆ. ಇದಿತ್ತು. ಇಲ್ಲಿವರೆಗೂ ಕೂಡ ತಾವು ಏನು ಮಾಡಬೇಕಾಗಿತ್ತು, ಉತ್ತರಗಳನ್ನು ಬರಿಬೇಕಿತ್ತು. ಎಸ್ ಗದ್ಯ ಭಾಗ ಇದೆ. ಗದ್ಯ ಭಾಗ ಓದಿಕೊಂಡು 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗಿತ್ತು. ಇವೆರಡು ಪ್ರಶ್ನೆಗಳಿಗೆ ಉತ್ತರಗಳಿತ್ತು. ಸೊ ಇದು ಗದ್ಯ ಭಾಗ ಇತ್ತು. ನೆಕ್ಸ್ಟ್ ನಾನು ನಿಮಗೆ ಕ್ವಶನ್ಸ್ಗಳನ್ನು ತೋರಿಸ್ತೀನಿ. ಪತ್ರ ಲೇಖನ ಇದೆ, ಅವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಅಧಿಕಾರಿಗೆ ಒಂದು ಪತ್ರ, ಗೆಳೆಯನಿಗೆ ಒಂದು ಪತ್ರ. ನಿಬಂಧಗಳಲ್ಲಿ ಆರೋಗ್ಯ ಸಂರಕ್ಷಣೆಯಲ್ಲಿ ಆಹಾರ ಶುಚಿತ್ವದ ಪಾತ್ರ, ರಾಷ್ಟ್ರೀಯ ಏಕತೆ ಮತ್ತು ರಾಷ್ಟ್ರೀಯ ಹಬ್ಬಗಳು. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ